ಹಲೋ ಸ್ನೇಹಿತರೆ, ಗಂಡ ಇದ್ದರೂ ಕೂಡ ಇವಳು ಈ ಕೆಲಸ ಮಾಡುತ್ತಿದ್ದಾಳೆ ಹಾಗೂ ಇವಳ ಜೊತೆಗೆ ನೀವು ಭೇಟಿ ಕೂಡ ಆಗ್ಬೋದು. ಒಳ್ಳೆ ಅವಕಾಶವಿದೆ, ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ. ಹೆಸರು ಲತಾ ರಾಣಿ ಅಂತ, ವಯ 48 ನಡೀತಾ ಇದೆ. ತೂತು ತುಂಬಾನೇ ಸಡಿಲವಾಗಿದೆ ಎಂದು ಖುದ್ದಾಗಿ ಲತಾ ರಾಣಿ ಅವರೇ ಮಾಹಿತಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸಿಕ್ಕಾಪಟ್ಟೆ ಬಯಕೆ ಆಗುತ್ತಿದೆ, ಯಜಮಾನರಿಂದ ತೃಪ್ತಿ ಆಗುತ್ತಿಲ್ಲವೆಂದು ಮಾಹಿತಿ ಕೊಟ್ಟಿದ್ದಾರೆ. ಇವರದು ಬೆಂಗಳೂರಲ್ಲಿ ಮಶ್ರೂಮ್ ಫಾರ್ಮಿಂಗ್ ಒಂದು ಸ್ವಂತ ಬಿಸ್ನೆಸ್ ಕೂಡ ಇರುತ್ತೆ. ಆ್ಯಂಡ್ ಒಬ್ಬರನ್ನು ಇಟ್ಟುಕೊಳ್ಳಬೇಕು, ಈ ಕಾರಣದಿಂದ ಒಬ್ಬರನ್ನು ಇಟ್ಟುಕೊಳ್ಳಲು ನಿರ್ಧರಿಸಿದ್ದಾರೆ. ಮಕ್ಕಳು ಜನಿಸಿದ ನಂತರ ತೂತು ಸಡಿಲಗೊಂಡಿದೆ. ಇದರ ಜೊತೆಗೆ ಬಯಕೆ ಕೂಡ 10ರಷ್ಟು ಹೆಚ್ಚಾಗಿದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಆದರೆ ಯಜಮಾನರ ಆಸಕ್ತಿ ತುಂಬಾನೇ ಕಡಿಮೆ ಆಗಿದೆ. ಸಡಿಲವಾದ ತೂತಿಗೆ ಶಬ್ದ ಬರುವ ಹಾಗೆ ಗುದ್ದಿಸಿಕೊಳ್ಳುವಂಥ ಒಂದು ಬಯಕೆ ಈಕೆಗೆ ಇರುತ್ತೆ. ಈ ಒಂದು ಕಾರಣದಿಂದ ಒಬ್ಬರನ್ನ ಇಟ್ಟುಕೊಳ್ಳಲು ಫೈನಲಿ ನಿರ್ಧರಿಸಿದ್ದಾರೆ. ಇವಳಿಗೆ ಆಸೆ ಹೆಚ್ಚಾಗಲು ಕಾರಣ ನೋಡಿ, ಈ ಒಂದು ಕಾರಣದಿಂದ ತೂತಲ್ಲಿ ತುಂಬ ಚೇಳು ಏಳುತ್ತಿದೆ ಎಂದು ಹೇಳಿಕೊಂಡಿದ್ದಾರೆ. ಸಡಿಲವಾದ ತೂತಿನಲ್ಲಿ ತುಂಬ ನೀರು ತುಂಬಿಕೊಳ್ಳುತ್ತಿದೆ, ಅದಕ್ಕೆ ಚೇಳು ಏಳಲು ಶುರುವಾಗುತ್ತದೆ ಎಂದು ಹೇಳಿದ್ದಾರೆ. ಕನಿಷ್ಠ 18 ನಿಮಿಷ ಜೋರಾಗಿ ಮಾಡಿದ್ರೆ ಮಾತ್ರ ಸಂಪೂರ್ಣ ನೀರು ಹೊರಗೆ ಬಂದು ತೂತಿಗೆ ಸಮಾಧಾನ ಆಗುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಈಕೆಯ ಬಾವಿಯಲ್ಲಿ ತುಂಬ ನೀರು ತುಂಬಿಕೊಳ್ಳುತ್ತಿರೋದ್ರಿಂದ ಆಸೆ ಹೆಚ್ಚಾಗುತ್ತಿದೆ. ಬೆಂಗಳೂರಲ್ಲಿ ಇವರದ್ದು ಸ್ವಂತ ಒಂದು ಮಶ್ರೂಮ್ ಫಾರ್ಮ್ ಇರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಇದರಲ್ಲಿ ಬಟನ್ ಮಶ್ರೂಮ್ ಮತ್ತು ಒಯ್ಸ್ಟರ್ ಮಶ್ರೂಮ್ 2 ರೀತಿಯ ಮಶ್ರೂಮ್ ಇವರು ಬೆಳೆಯುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಈ 2 ಮಶ್ರೂಮ್ಗೆ ತುಂಬ ಒಂದು ಡಿಮ್ಯಾಂಡ್ ಕೂಡ ಇರುತ್ತೆ. ತಮ್ಮ ಒಂದು ಸ್ವಂತ ಜಾಗದಲ್ಲಿ ಸೆಡ್ ಹಾಕಿ ಮಶ್ರೂಮ್ ತಾವು ಸ್ಟೋರ್ ಮಾಡಿ ಇರುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಮಶ್ರೂಮ್ ಹೆಚ್ಚಾಗಿ 20 to 25 ಡಿಗ್ರಿ ಒಂದು ಟೆಂಪರೇಚರಲ್ಲಿ ಚೆನ್ನಾಗಿ ಬೆಳೆಯುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಮೊದಲು ಇವರು ಸೀಡ್ ಪ್ಲಾಂಟಿಂಗ್ ಮಾಡಿದ್ದಾರೆ. ಮಶ್ರೂಮ್ನ ಬೀಜಗಳು ಖರೀದಿ ಮಾಡಿ ಸ್ವಂತ ಜಮೀನಿನಲ್ಲಿ ಬಿತ್ತನೆ ಮಾಡಿದ್ದಾರೆ. ಮಶ್ರೂಮ್ ಬಿತ್ತನೆ ಮಾಡಿ 10 ರಿಂದ 15 ದಿವಸ ಆದ ನಂತರ ಸಬ್ಸ್ಟ್ರೇಟ್ ತಾವು ಸ್ಪ್ರೆಡ್ ಮಾಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಆ್ಯಂಡ್ ಮಶ್ರೂಮ್ ಹೆಚ್ಚಾಗಿ ಸ್ನೇಹಿತರೆ ಕತ್ತಲೆ ಇರುವ ಕೋಣೆಯಲ್ಲಿ ಬೇಗ ಬೆಳೆಯುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ.